ಧರ್ಮಸ್ಥಳ ಶ್ರೀ ಕ್ಷೇತ್ರಕ್ಕೆ ವಿಷ ಕಾರಿದವರನ್ನು ಖಂಡಿಸಿ ಚಿಕ್ಕೋಡಿ ಪಟ್ಟಣದಲ್ಲಿ ಬೃಹತ್ ಮೌನ ಪ್ರತಿಭಟನೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯ ಮತ್ತು ಧರ್ಮಾಧಿಕಾರಿ ಡಾ ವೀರೇಂದ್ರ ಹೆಗ್ಗಡೆ ಮತ್ತು ಹೆಗ್ಗಡೆ ಕುಟುಂಬಕ್ಕೆ ವಿಷಕಾರಿ ಧರ್ಮಸ್ಥಳದ ಅಪಪ್ರಚಾರ ಮಾಡಲು ಒಳಸಂಚು ನಡೆಸುತ್ತಿರುವ ಸಮಾಜ ಕಂಟಕರ ವಿರುದ್ಧ ಸರ್ಕಾರವು ಸೂಕ್ತ ತನಿಖೆ ನಡೆಸಿ ಯೋಗ್ಯ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಸಾವಿರಾರು ಧರ್ಮಸ್ಥಳ ಅಭಿಮಾನಿಗಳು ಮತ್ತು ಭಕ್ತವೃಂದ ಜನಸಾಗರ ಪಾಲ್ಗೊಂಡು ಚಿಕ್ಕೋಡಿಯಲ್ಲಿ ರಸ್ತೆ ತಡೆದು ಬೃಹತ್ ಮೌನ ಪ್ರತಿಭಟನಾ ರ್ಯಾಲಿಯನ್ನು ನಡೆಸಲಾಯಿತು. 13 ಆಗಸ್ಟ್ರಂದು ಚಿಕ್ಕೋಡಿ ಪಟ್ಟಣದಲ್ಲಿ ಜಯನಗರದಿಂದ ಪ್ರಾರಂಭವಾದ ಪ್ರತಿಭಟನಾ ರ್ಯಾಲಿಯು ತಹಶೀಲ್ದಾರ್ ಕಚೇರಿಗೆ ಭೇಟಿ ನೀಡಿ ಉಪವಿಭಾಗ ಅಧಿಕಾರಿ ಶ್ರೀ ಸುಭಾಷ್ ಸಂಪಗಾವಿ ಇವರ ಮೂಲಕ ಮುಖ್ಯಮಂತ್ರಿಗಳಿಗೆ ಈ ಬಗೆಗಿನ ಮನವಿಯನ್ನು ಸಲ್ಲಿಸಲಾಯಿತು. ಈ ವೇಳೆ ಪವಿತ್ರ ಕ್ಷೇತ್ರವಾದ ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿ ಶ್ರೀ ವೀರೇಂದ್ರ ಹೆಗ್ಗಡೆ ಅವರ ಮೇಲೆ ಕಳಂಕ ತರಲು ಸಂಚು ಮಾಡಿದವರ ಮೇಲೆ ಸರ್ಕಾರವು ತನಿಖೆ ನಡೆಸಿ ತೀವ್ರ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಇಂದು ಮೌನ ಪ್ರತಿಭಟನೆ ಮಾಡುತ್ತಿರುವುದಾಗಿ ಹೇಳುತ್ತಾ, ಒಂದು ವೇಳೆ ಸರ್ಕಾರವು ಸೂಕ್ತ ಕ್ರಮ ಕೈಗೊಳ್ಳದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ತೀವ್ರ ಪ್ರತಿಭಟನೆ ಮಾಡಲಾಗುವುದು ಎಂದು ಎಚ್ಚರವನ್ನು ಅಖಿಲ ಕರ್ನಾಟಕ ಜನಜಾಗೃತಿ ಚಿಕ್ಕೋಡಿ ಜಿಲ್ಲೆ ಸಂಸ್ಥಾಪಕ ಅಧ್ಯಕ್ಷರು ಅಡ್ವೊಕೇಟ್ ಶ್ರೀಪಾಲ ಮುನ್ನುಳೆ ಇವರು ನೀಡಿದರು. ಎಲ್ಲರಿಗೂ ತಿಳಿದಂತೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಾಗೂ ಕ್ಷೇತ್ರದ ಧರ್ಮಾಧಿಕಾರಿಗಳಾದಂಥ ಪರಮ ಪೂಜ್ಯ ಡಾ ವೀರೇಂದ್ರ ಹೆಗ್ಗಡೆ ಅವರ ಮೇಲೆ ಕೆಲವೊಂದು ದುಷ್ಟ ವ್ಯಕ್ತಿಗಳು ರಾಕ್ಷಸ ಪ್ರವೃತ್ತಿಯವರು ವಿನಾಕಾರಣ ಅಪಪ್ರಚಾರ ಮಾಡಿ ಒಂದು ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡುವಂಥ ಕೆಲಸವನ್ನು ಕಳೆದ ಹಲವಾರು ತಿಂಗಳಿಂದ ಜಾಲತಾಣಗಳಲ್ಲಿ ವಿಡಿಯೋಗಳನ್ನು ಬಿಡುವ ಮುಖಾಂತರ ಮಾಡ್ತಾ ಇದ್ದಾರೆ. ಇವಾಗ ಕೆಲವೊಂದಿಷ್ಟು ಜನ ಏನಾದರೂ ಅಪಪ್ರಚಾರ ಮಾಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದನ್ನು ತಡೆಗಟ್ಟುವ ದೃಷ್ಟಿಯಿಂದ, ಅದನ್ನು ಖಂಡನೆ ಮಾಡುವ ದೃಷ್ಟಿಯಿಂದ ಎಲ್ಲ ಸಮಸ್ತ ಕ್ಷೇತ್ರದ ಎಲ್ಲ ಭಕ್ತ ವೃಂದವರು ಹಾಗೂ ಸ್ವಾಭಿಮಾನಿ ಬಳಗ ಇವತ್ತಿನ ದಿವಸ ಮೌನ ಪ್ರತಿಭಟನೆಯನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ವೇಳೆ ಅಡ್ವೊಕೇಟ್ ಶ್ರೀ ಧನ್ಯಕುಮಾರ್ ಗುಂಡೆ ಇವರು ಮಾತನಾಡುತ್ತಾ ಧರ್ಮಾಧಿಕಾರಿ ಶ್ರೀ ವೀರೇಂದ್ರ ಹೆಗ್ಗಡೆ ಇವರ ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯವು ಜನಸಾಮಾನ್ಯರ ಹಿತವನ್ನು ಕಾಪಾಡುವಲ್ಲಿ ಅಮೂಲ್ಯ ಪಾತ್ರವನ್ನು ವಹಿಸಿದೆ. ಅವರ ಬಗ್ಗೆ ಅಪಪ್ರಚಾರ ಮಾಡುವವರ ತನಿಖೆ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿ ಸರ್ಕಾರಕ್ಕೆ ಮನವಿ ಮಾಡಿದರು. ಧರ್ಮಸ್ಥಳದ ವಿರುದ್ಧ ಆರೋಪ ಮಾಡಬೇಕಾದ್ರೆ ದೇವರ ಮ್ಯಾಗಿನ ಕೇಳ್ತಾರೆ. ಯಾಕಂದ್ರೆ 800 ವರ್ಷಗಳ ಇತಿಹಾಸ ಇದ್ದ ದೇವಸ್ಥಾನ. ಈ ದೇವಸ್ಥಾನದ ಮಹತ್ವ ಅಂದರೆ ಇದು ಹಿಂದೂ ದೇವಸ್ಥಾನ. ಯಾವುದೇ ಥರ ಜಾತಿ ಭೇದ ಪಂಗಡ ಏನೂ ಇಲ್ಲ. ಸಾಮಾಜಿಕ ಕ್ಷೇತ್ರದೊಳಗೆ ವೀರೇಂದ್ರ ಹೆಗ್ಗಡೆ ಅವರು ಏನು ಮಾಡ್ತಾ ಇದ್ದಾರೆ ತಾವು ನಮ್ಮ ತಾಯಂದ್ರು ನೋಡ್ರೆ ಗೊತ್ತಾಗ್ಬಿಡ್ತದೆ. ಇವತ್ತು ಎಷ್ಟು ಜನ ಛಾಯಂದ್ರು ಒಂದು ಫೋನ್ ಕಾಲ್ ಮೇಲೆ ಎಲ್ಲರೂ ಬಂದುಬಿಟ್ಟಾರೆ. ಯಾಕಂದ್ರೆ ಅವ್ರ ಬಗ್ಗೆ ಒಂದು ಶ್ರದ್ಧೆ, ಅವ್ರು ನಾವು ದೇವ್ರಂತ ಕಾಣ್ತಾ ಇದ್ದೇವೆ. ಅಂಥ ವ್ಯಕ್ತಿಗೆ ಯಾರೋ ಒಬ್ಬರು ಜನ ಬಂದು 2013 ಯಾವುದೋ ಹಳ್ಳಿ ಕೇಸು ಸುಪ್ರೀಂ ಕೋರ್ಟ್ ಹೋಗಿ ಬಂದಿದ್ದು, CBI ಎನ್ಕ್ವೈರಿ ಯಾವುದೂ ಮುಗಿದು ಇದ್ದಿದ್ದು. ಈ ವೇಳೆ ಕರ್ನಾಟಕ ರಾಜ್ಯ ರೈತ ಸಂಘಟನೆ ಮತ್ತು ಜೈ ಕಿಸಾನ್ ರೈತ ಸಂಘಟನೆ ಅಧ್ಯಕ್ಷರು ಶ್ರೀ ರಮೇಶ್ ಪಾಟೀಲ, ಧರ್ಮಸ್ಥಳ ಸ್ವಯಂ ಸೇವಕ ಪ್ರಮುಖರು ಶ್ರೀ ಬಾಳಾಸಾಹೇಬ ಶಿಂದೆ, ರೈತ ಸಂಘದ ಮುಖಂಡರು ಶ್ರೀ ಶೀತಲ ಬಾಗೆ ಇವರು ಮಾತನಾಡುತ್ತಾ ಧರ್ಮಸ್ಥಳ ಅಪಪ್ರಚಾರದ ವಿರುದ್ಧ ತೀವ್ರ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿದರು. ಪ್ರತಿಭಟನಾ ರ್ಯಾಲಿಯಲ್ಲಿ ಚಿಕ್ಕೋಡಿ ಪಟ್ಟಣದ ಜೊತೆಗೆ ಪರಿಸರದಲ್ಲಿನ ಅನೇಕ ಹಳ್ಳಿಗಳಿಂದ ಗಣ್ಯಮಾನ್ಯರು ಶ್ರೀ ಎಂಕೆ ಪೂಜಾರಿ, ಡಾ NA ಮಗದುಂ, ಶ್ರೀ ಅಪ್ಪಾಸಾಹೇಬ್ ಪಾಟೀಲ, ಧನ್ಯಕುಮಾರ್ ಚೌಗಲೆ, ಮನೋಜ್ ಕೊನಪ್ಪಗುಳ್, ಜೀವನ್ ತೋರಬಲೆ ಸೇರಿದಂತೆ ಧರ್ಮಸ್ಥಳ ಸಂಘದ ಅಧಿಕಾರಿಗಳು, ಶ್ರೀ ಪ್ರವೀಣ್ ಮುತೈ, ಶ್ರೀ ನಾಮದೇವ ಸರ್ ಜೊತೆಗೆ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು, ಧರ್ಮಸ್ಥಳ ಅಭಿಮಾನಿಗಳು, ಭಕ್ತ ಬಾಂಧವರು, ಮಹಿಳಾ ವರ್ಗ ಮತ್ತು ಅಸಂಖ್ಯ ಜನಸಾಗರ ರ್ಯಾಲಿಯಲ್ಲಿ ಭಾಗವಹಿಸಿ ಬೃಹತ್ ಮೌನ ಪ್ರತಿಭಟನೆಯನ್ನು ನಡೆಸಿದರು. ಸಮಾಜ್ ಕಾರ್ಯ ನ್ಯೂಸ್ಗಾಗಿ ಚಿಕ್ಕೋಡಿಯಿಂದ ಸಂಪಾದಕರು ಸಂದೀಪ್ ಕುರುಂದವಾಡೆ.